ಹೆತ್ತಮ್ಮನಿಂದಲೇ ಮಗನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗೋವಾ ಪೊಲೀಸರಿಂದ ಹಲವು ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ. 4 ವರ್ಷದ ಕಂದನನ್ನ ಅಮ್ಮ ಹೇಗೆ ಕೊಂದಳು ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ ಈಗಾಗಲೇ ಗೋವಾ ಪೊಲೀಸರು ಮಾಡ್ತಾ ಇದ್ದಾರೆ. ಮಗುವಿಗೆ ಕೆಮ್ಮಿನ ಔಷಧಿಯನ್ನ ನೀಡಿ ನಂತರ ಕೊಂದ್ಲ ತಾಯಿ. ಕೆಮ್ಮಿನ ಔಷಧಿಯಿಂದ ನಿದ್ದೆಗೆ ಮಗು ಜಾರಿದಂತಹ ಸಂದರ್ಭದಲ್ಲಿ ಕೊಲೆ ಮಾಡಿರುವಂತಹ ಶಂಕೆ ಕೂಡ ಪೊಲೀಸರದ್ದು. ಈ ಆಯಾಮದಲ್ಲೂ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಮಗು ನಿದ್ದೆ ಮಾಡ್ತಾ ಇರುವಾಗ ದಿಂಬು ಬಳಸಿ ಕೊಲೆ ಮಾಡಿರುವಂತಹ ಶಂಕೆ ಕೂಡ ಇದೆ. ಸೊ ಮಗುವಿನ ದೇಹದಲ್ಲಿ ಯಾವುದೇ ರೀತಿಯ ಗಾಯದ ಗುರುತು ಪತ್ತೆ ಆಗಿಲ್ಲ. ಉಸಿರುಗಟ್ಟಿಸಲು ದಿಂಬು ಬಳಸಿರುವ ಶಂಕೆ ಇದೆ. ಮರಣೋತ್ತರ ಪರೀಕ್ಷಾ ವರದಿಯಲ್ಲಿ ಕತ್ತು ಹಿಸುಕಿರೋದು ಪತ್ತೆಯಾಗಿದೆ. ಈಗ ಮಗುವಿನ ಅಂತ್ಯಕ್ರಿಯೆ ಆಗಿದೆ. ತಂದೆಯ ವಿಚಾರಣೆ ಮಾಡೋಕ್ಕೂ ಕೂಡ ಪೊಲೀಸರು ಮುಂದಾಗಿದ್ದಾರೆ. ಯಾಕೆ, ಯಾವ ಕಾರಣಕ್ಕಾಗಿ ಈ ಒಂದು ಕೊಲೆ ನಡೆದಿದೆ, ಮಗುವನ್ನ ಸಾಯಿಸುವಂಥದ್ದು ಏನಾಗಿತ್ತು, ಇವರಿಬ್ಬರ ದಾಂಪತ್ಯ ಹೇಗಿತ್ತು, ಯಾಕಂದ್ರೆ ಈಗಾಗಲೇ ಡಿವೋರ್ಸ್ ವಿಚಾರ ಕೂಡ ಗೊತ್ತಿರೋದ್ರಿಂದ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಕೂಡ, ಈ 2 ದಿನದಲ್ಲಿ ಏನಾದರೂ ಗಲಾಟೆಗಳು ಆಗಿತ್ತಾ ಗೋವಾಗೆ ಹೋದ್ಮೇಲೆ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಈಗ ವಿಚಾರಣೆಯನ್ನ ನಡೆಸಲಿದ್ದಾರೆ. ಮಗುವಿಗೆ ಕೆಮ್ಮಿನ ಔಷಧಿ ಕೊಟ್ಟು ನಂತರ ಆಕೆ ತನ್ನ ಮಗುವನ್ನೇ ಸಾಯಿಸಿದ್ಲ ಅನ್ನೋದ್ರ ಬಗ್ಗೆ ಕೂಡ ಈ ಆಯಾಮದಲ್ಲೂ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಸ್ಟಾರ್ಟ್ಅಪ್ ಕಂಪನಿಯ ಸಿಇಒ ಆಗಿದ್ದಂತಹ ಸುಚೇತಾ ತನ್ನ ಮಗುವನ್ನೇ ಸಾಯಿಸಿ ಆ ನಂತರ ಗೋವಾದಿಂದ ಆ ಮಗುವನ್ನ ಸೂಟ್ ಕೇಸ್ನಲ್ಲಿ ಬೆಂಗಳೂರಿಗೆ ಕರೆತರ್ತಾ ಇದ್ದಂತಹ ಸಂದರ್ಭದಲ್ಲಿ ಚಿತ್ರದುರ್ಗದಲ್ಲಿ ಆಕೆಯನ್ನ ಬಂಧಿಸಲಾಗಿತ್ತು. ಹೆಚ್ಚಿಗೆ ಸಾಯಿಸಲಾಗಿದೆ. ಅಂದ್ರೆ ನಾವು ಸ್ಮಾದರಿಂಗ್ ಅಂತೀವಲ್ಲ ಇಂಗ್ಲಿಷ್ ಸ್ಮಾದರಿಂಗ್, ಅದು ಬಹುಶಃ ಬಟ್ಟೆ ಯೂಸ್ ಮಾಡಿರ್ಬೋದು. ಅದನ್ನ ಸ್ಟ್ರಾಂಗ್ಯುಲೇಟ್ ಮಾಡಲಾಗಿದೆ. ಸ್ಟ್ರಾಂಗ್ಯುಲೇಷನ್ ಆಗಿ ಮುಗಿಸೋಗಿದೆ. ಬರೀ ಕೈಯಿಂದ ಉಪಯೋಗಿಸ್ದಂಗಿಲ್ಲ, ಮಾಡ್ದಂಗಿಲ್ಲ. ಸಮ್ ಮೆಟೀರಿಯಲ್ಸ್ ಹ್ಯಾಸ್ ಯೂಸ್ಡ್, ಅದರಿಂದ ಕುತ್ತಿಗೆಯನ್ನ ಅವರು ಹಿಚ್ಕಿಬಿಟ್ಟು ಸ್ಟ್ರಾಂಗ್ಯುಲೇಷನ್ ಆಗಿ ಮುಗಿಸುತ್ತಿದೆ. ಟೈಮ್ ಏನಾದರೂ ಟೈಮು ಅವ್ರದ್ದು ರೈಗರ್ ಮಾರ್ಟಿಸ್ ರಿಸಾಲ್ವ್ ಆಗೋಗಿದೆ. ಯೂಶುವಲಿ ರೈಗರ್ ಮಾರ್ಟಿಸ್ ನಮ್ಮ ಇಂಡಿಯಾದಲ್ಲಿ 36 ಅವರ್ಸ್ವರೆಗೂ ಇರ್ತದೆ. ಸೊ ಆಫ್ಟರ್ 36 ಅವರ್ಸ್ ಆದಮೇಲೆ ರೈಗರ್ ಮಾರ್ಟಿಸ್ ರಿಸಾಲ್ವ್ ಆಗ್ತದೆ. ಈ ಮಗುವಿನಲ್ಲಿ ಯಾವುದೇ ಭಾಗದಲ್ಲಿ ರೈಗರ್ ಮಾರ್ಟಿಸ್ ಇಲ್ಲ. ಅಂದ್ರೆ ಮೋರ್ ದೆನ್. ಹಾಗಾದ್ರೆ ಈ ಮಗುವನ್ನ ಕೊಂದಿದ್ದ ಸಿಕ್ಕಿ ಬಿದ್ದಿದ್ದು ಹೇಗೆ ಸೂಚನಾ ಅನ್ನುವಂತಹ ಪ್ರಶ್ನೆ. ಮಗುವನ್ನ ಕೊಂದಿದ್ದ ಸೂಚನಾ ಸಿಕ್ಕಿ ಬಿದ್ದಿದ್ದೇ ರೋಚಕ. ಸೂಚನಾ ಬಂಧನಕ್ಕೆ ಸಹಾಯ ಆಗಿರೋದು ಒಂದು ಭಾಷೆ. ಅದು ಭಾಷೆ ಬೇರೆ ಯಾವುದೂ ಅಲ್ಲ, ಕೊಂಕಣಿ ಭಾಷೆ. ಗೋವಾದಲ್ಲಿ ಮಾತನಾಡುವಂತಹ ಒಂದು ಕೊಂಕಣಿ ಭಾಷೆ ಆಗಿರಬಹುದು. ಆ ಸಂದರ್ಭದಲ್ಲಿ ಕಾರು ಚಾಲಕ ಕೂಡ ಕೊಂಕಣಿ ಭಾಷೆಯಲ್ಲೇ ಮಾತಾಡ್ತಾರೆ. ಇನೋವಾ ಕಾರು ಚಾಲಕನನ್ನ ಪೊಲೀಸರು ಸಂಪರ್ಕ ಮಾಡಿದಾಗ ಅವರು ನೇರವಾಗಿ ಆತನ ಹತ್ರ ಕೊಂಕಣಿ ಭಾಷೆಯಲ್ಲಿ ಮಾತನಾಡ್ತಾರೆ. ಚಾಲಕನ ಜೊತೆ ಇನ್ಸ್ಪೆಕ್ಟರ್ ಕೊಂಕಣಿ ಭಾಷೆಯಲ್ಲಿ ಮಾತನಾಡಿರೋದು, ಚಾಲಕ ರಾಯ್ ಜೊತೆ ಮಾತನಾಡಿ ಕೊಲೆಯ ಕೇಸ್ ಬಗ್ಗೆ ಮಾಹಿತಿಯನ್ನು ಕೂಡ ಪಡ್ಕೊಳ್ತಾರೆ. ಕೊಂಕಣಿಯಲ್ಲೇ ಅವರು ಹೇಳ್ತಾರೆ, ಹತ್ತಿರದ ಠಾಣೆಗೆ ಹೋಗಬೇಕು ನೀವು, ಕಾರನ್ನ ಹಿಡ್ಕೊಂಡು ನೇರವಾಗಿ ಅನ್ನುವ ಸೂಚನೆಯನ್ನ ಕೊಡ್ತಾರೆ. ತಾಯಿ ಸೂಚನಾ ಸೇಟ್ಗೆ ಹಿಂದಿ ಹಾಗೂ ಇಂಗ್ಲಿಷ್ ಬರ್ತಾ ಇತ್ತು, ಕೊಂಕಣಿ ಬರ್ತಾ ಇರಲಿಲ್ಲ. ಚಾಲಕ ಮಾತಾಡ್ತದಂತಹ ಕೊಂಕಣಿ ಭಾಷೆ ಅರ್ಥ ಆಗದೆ ಸೂಚನಾ ಸುಮ್ಮನಿದ್ರು. ಹೀಗಾಗಿ ಸುಲಭವಾಗಿ ಠಾಣೆಗೆ ಚಾಲಕ ರಾಯ್ ಜಾನ್ ತಲುಪ್ತಾರೆ. ಸದ್ಯ ಈಗ 6 ದಿನಗಳ ಕಾಲ ಆರೋಪಿ ಸೂಚನಾ ಸೇಠ್ ಪೊಲೀಸರ ವಶಕ್ಕೆ ನೀಡಲಾಗಿದ್ದು, ನಿನ್ನೆ ಆರೋಪಿಯನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಕಲಂಗೋಟ್ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಕಲಂಗೋಟ್ ಠಾಣೆಯ ಇನ್ಸ್ಪೆಕ್ಟರ್ ಪರೇಶ್ ನಾಯ್ಕ್ ಸಮಯ ಪ್ರಜ್ಞೆಯಿಂದ ತಾಯಿಯನ್ನ ಬಂಧಿಸಲಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಗಂಗಾಧರ, ತಾಯಿ ಮಗುವನ್ನ ಕೊಂದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆಕೆಯನ್ನ ಯಾವೆಲ್ಲ ಆಯಾಮಗಳಿಂದ ತನಿಖೆ ನಡೆಸಲಾಗ್ತಾ ಇದೆ, ಜೊತೆಗೆ ಮಗುವನ್ನ ಆಕೆ ಯಾವ ರೀತಿಯಾಗಿ ಕೊಂದ್ಲು ಅನ್ನೋದ್ರ ಬಗ್ಗೆ ಮರಣೋತ್ತರ ಪರೀಕ್ಷೆಯಲ್ಲಿ ಮಾಹಿತಿ ಲಭ್ಯ ಆಗಿದೆಯಾ, ಹೇಗೆ? ನವಿತಾ ಜೈನ್, ಪ್ರಮುಖವಾಗಿ ಈ ಪ್ರಕರಣದಲ್ಲಿ ದಿನಕ್ಕೊಂದು ಆಯಾಮವನ್ನು ಪಡ್ಕೊಳ್ತಾ ಇದೆ ಈ ಪ್ರಕರಣ. ಯಾಕಂದರೆ ಈ 4 ವರ್ಷದ ಮಗುವನ್ನು ಕೊಲ್ಲೋದಕ್ಕೆ ತಾಯಿ ಯಾಕೆ ಅಷ್ಟು ಕ್ರೂರವಾಗಿ ಆ ಒಂದು ಮಗುವನ್ನು ಕೊಲ್ಲೋ ನಿರ್ಧಾರಕ್ಕೆ ಬರ್ತಾಳೆ ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನು ಮಾಡ್ತಾ ಇರೋದು. ಜೊತೆಗೆ ಈಗ ಗೋವಾ ಪೊಲೀಸರು, ಕಲಂಗೋಟ್ ಪೊಲೀಸರಿಗೆ ವಿಚಾರಣೆ ಏನು 6 ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಆ ಕಸ್ಟಡಿಯ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಈಗ ಪ್ರಾಥಮಿಕವಾಗಿ ಗೊತ್ತಾಗ್ತಾ ಇರುವಂಥದ್ದು, ಆ ಮಗುವನ್ನು ಏನೊಂದು ಸರ್ವಿಸ್ ಅಪಾರ್ಟ್ಮೆಂಟ್ನ ಅಲ್ಲಿ ಒಂದು ಫ್ಲಾಟಲ್ಲಿ ಏನು ಉಳ್ಕೊಂಡಿರ್ತಾರೆ, ಅಲ್ಲಿ ಅವರು ಕೆಮ್ಮಿಗೆ ಬಳಸುವಂತಹ ಔಷಧಿ ಏನಿರ್ತಾನೆ ಹೆಚ್ಚಿನ ಪ್ರಮಾಣದಲ್ಲಿ ಆ ಮಗುವಿಗೆ ಕೊಟ್ಟಂತ ಸಂದರ್ಭದಲ್ಲಿ ಆ ಮಗು ಯಾವುದೇ ರೀತಿ ಶಬ್ದವನ್ನು ಮಾಡೋದಿಲ್ಲ. ನಿತ್ರಾಣ ಸ್ಥಿತಿಯಲ್ಲಿದ್ದ ಸಂದರ್ಭದಲ್ಲಿ ಒಂದು ದಿಂಬನ್ನ ಬಳಸಿ ಆ ಮಗುವನ್ನು ಉಸಿರುಗಟ್ಟಿಸಿ ಕೊಲೆ ಮಾಡಿರುವಂತಹ ಒಂದು ಅನುಮಾನವನ್ನು ಕೂಡ ಪೊಲೀಸರು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಇಲ್ಲಿ ಒಂದು ಗಾದೆ ಮಾತು ಕೂಡ ವ್ಯಕ್ತವಾಗುತ್ತೆ. ಅಂದ್ರೆ ಹೇಳುವಂಥದ್ದು ನೋಡೋದಾದ್ರೆ, ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ರೀತಿಯಲ್ಲಿ ಇವರಿಬ್ಬರ ಕೌಟುಂಬಿಕ ಕಲಹದಿಂದ ಆ ಮಗು ಆ ಒಂದು ಜೀವನ ಕಳ್ಕೊಂಡಿರುವಂಥದ್ದು. ಜೊತೆಗೆ ಇಲ್ಲಿ ಆ ಸೂಚನಾ ಸೇಠ್ ಏನಿದ್ದಾರೆ, ಇವರು ಏನು ಆ ಮಗುವನ್ನ ಕೊಲೆ ಮಾಡೋದಕ್ಕೆ ಇಲ್ಲಿ ಗಂಡನ ಮೇಲಿದ್ದಂತಹ ದ್ವೇಷ ಮತ್ತೆ ಆ ಮಗುವನ್ನ ವಾರದ ರಜೆ ಅಂದ್ರೆ ಭಾನುವಾರದ
ಸಂದರ್ಭದ ಸಮಯದಲ್ಲಿ ಅವ್ರು ವಿಡಿಯೋ ಕಾಲ್ ಅನ್ನ ಇಂಡೋನೇಷ್ಯಾದಿಂದ ಮಾಡಿದ ಸಂದರ್ಭದಲ್ಲಿ ಆ ಮಗುವನ್ನ ತೋರಿಸಬೇಕಾಗಿತ್ತು ಮತ್ತೆ ಮಾತನಾಡಿಸಬೇಕಾಗಿತ್ತು. ಆದ್ರೆ ಆ ಸಂದರ್ಭದಲ್ಲಿ ಮಗು ತಂದೆಗೆ ಹತ್ತಿರವಾದ ಸಂದರ್ಭದಲ್ಲಿ ತನ್ನ ವೈಯಕ್ತಿಕ ಎಲ್ಲ ವಿಚಾರಗಳನ್ನ ಆ ಮುಂದಿನ ದಿನಗಳಲ್ಲಿ ಹೇಳ್ಬೋದು, ಮತ್ತೆ ತಂದೆಗೆ ಹತ್ತಿರವಾಗಬಹುದು ಅನ್ನೋ ದೃಷ್ಟಿಕೋನದಲ್ಲೂ ಕೂಡ ಮಗುವನ್ನ ಕೊಲೆ ಮಾಡಿರ್ಬೋದು ಅನ್ನೋ ಅನುಮಾನವನ್ನ ಕೂಡ ಪೊಲೀಸರು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಯಲ್ಲಿ ಇನ್ನೊಂದು ವಿಶೇಷ ಅಂದ್ರೆ ಅಲ್ಲಿ ಗೋವಾದಿಂದ ಅವರು ಫ್ಲೈಟ್ ಅಲ್ಲಿ ಇಲ್ಲಿಗೆ ಬೆಂಗಳೂರಿಗೆ ಬರ್ಬೋದಾಯ್ತು. ಆದ್ರೆ ಅಲ್ಲಿ ಕಾರನ್ನ ಹೋಟೆಲ್ನ ಒಂದು ಕಾರನ್ನ ಒಂದು ಸರ್ವಿಸ್ ತೆಗೆದುಕೊಂಡು ಡೈರೆಕ್ಟ್ ಆಗಿ ಬೆಂಗಳೂರಿಗೆ ಬರುವಂತ ಪ್ರಯತ್ನವನ್ನ ಮಾಡ್ತಾರೆ. ಮತ್ತೆ ಅಲ್ಲಿ ಬ್ಯಾಗ್ ಅನ್ನ ಇಟ್ಕೊಂಡು ಬರುವಂತದ್ದು ಕೂಡಲೇ ಅಂದ್ರೆ ಇಲ್ಲಿ ಕಾರ್ಯಾಚರಣೆ ಮಾಡುವಂತ ಸಂದರ್ಭದಲ್ಲಿ ಪೊಲೀಸರು ಆ ಕಾರು ಚಾಲಕನನ್ನ ಕಾಂಟ್ಯಾಕ್ಟ್ ಮಾಡಿದ ಸಂದರ್ಭದಲ್ಲಿ ಒಂದು ಕೊಂಕಣಿ ಭಾಷೆ ಒಂದು ಬಳಸಿಕೊಂಡು ಆ ಕಾರು ಚಾಲಕನನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಯಾವುದೇ ರೀತಿ ಅನುಮಾನ ಬರದಂತೆ, ಅಂದ್ರೆ ಯಾಕಂದ್ರೆ ಒಂದು ವೇಳೆ ಅನುಮಾನ ಬಂದ ಸಂದರ್ಭದಲ್ಲಿ ಅಲ್ಲಿ ಆಕೆ ಇಳ್ಕೊಂಡು ಬೇರೆ ಕಡೆ ಪರಾರಿ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಸಮಯ ಪ್ರಜ್ಞೆಯಿಂದ ಆ ಕಾರು ಚಾಲಕನನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೊನೆ ಹಂತದವರೆಗೂ ಕೂಡ ಅವರು ಕೊನೆ ಇನ್ಸ್ಪೆಕ್ಟರ್ ಕೊಂಕಣಿ ಭಾಷೆಯಲ್ಲಿ ಮಾತಾಡುವಂಥದ್ದು. ಯಾಕಂದ್ರೆ ಸೂಚನಾ ಸೀಟ್ಗೆ ಇಂಗ್ಲಿಷ್ ಮತ್ತೆ ಹಿಂದಿ ಭಾಷೆ ಮಾತ್ರ ಬರ್ತಾ ಇರ್ತದೆ, ಈ ಕೊಂಕಣಿ ಭಾಷೆ ಬರೋದಿಲ್ಲ, ಮತ್ತೆ ಅವ್ರು ಅರ್ಥ ಆಗೋದಿಲ್ಲ, ಇವ್ರು ಯಾರಿಗೂ ಜೊತೆ ಮಾತನಾಡ್ತಾ ಇರ್ಬೋದು ಅನ್ನೋ ನಿಟ್ಟಿನಲ್ಲಿ ಒಂದು ಅರ್ಥ ಮಾಡ್ಕೊಂಡಿರ್ತಾರೆ. ಆ ನಂತರ ಅವರು ಆ ಒಂದು ಸ್ಥಳೀಯ ಪೊಲೀಸ್ ಠಾಣೆಗೆ ಕೂಡಲೇ ಕರ್ಕೊಂಡು ಹೋಗಿ ಅವ್ರ ಕಸ್ಟಡಿಗೆ ಕೊಡಬೇಕು ಅಂತೇಳಿ ಅಲರ್ಟ್ ಮಾಡ್ತಾರೆ. ಮತ್ತೆ ಅಲ್ಲಿನ ಸ್ಥಳೀಯ ಪೊಲೀಸರು ಕೂಡ ಇವರು ಗೋವಾ ಪೊಲೀಸರು ಸೂಚನೆಯನ್ನು ಕೊಡುವಂಥ ಅನಂತರ ಬಂದು ಯಮಂಗ್ಲಾ ಪೊಲೀಸ್ ಠಾಣೆಯಿಂದ ಅವರು ಕಸ್ಟಡಿಗೆ ಪಡೆದುಕೊಳ್ಳುವಂಥ ಪ್ರಕರಣ ಕೂಡ ನಡೆಯುತ್ತೆ. ಆದರೆ ಈ ಒಂದು ಪ್ರಕರಣದಲ್ಲಿ ಇವರು ಇಂಡೋನೇಷ್ಯಾದಲ್ಲಿ ಕೆಲಸ ಮಾಡುವಂಥದ್ದು, ಇವರೊಂದು ಸಂಸ್ಥೆಯ ಸಿಒ ಆಗಿರುವಂಥದ್ದು, ಕೋಟ್ಯಾಂತರ ರೂಪಾಯಿ ಹಣ ಮತ್ತು ವ್ಯವಹಾರ ಮತ್ತು ಇಷ್ಟೊಂದೆಲ್ಲ ಇದ್ರೂ ಸಹ ಇವರ ಕೌಟುಂಬಿಕ ಕಲಹದಲ್ಲಿ ಮಗು ಜೀವ ಕಳೆಕೊಂಡಿದ್ದು ನಿಜಕ್ಕೂ ಕೂಡ ವಿಪರ್ಯಾಸ. ಆ ಬಗ್ಗೆ ಈಗ ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಬಹುಶಃ ಇವತ್ತು ಅಂತ್ಯಕ್ರಿಯೆ ಮಗು ಆಗಿರುವಂಥದ್ದು. ಅವರ ತಂದೆ ವೆಂಕಟರಮಣ ಅಂದರೆ ಪತಿ ಏನಿದ್ದಾರೆ ಅವರನ್ನ 2 ದಿನಗಳ ಬಳಿಕ ಗೋವಾ ಪೊಲೀಸರು ವಿಚಾರಣೆ ನಡೆಸುವಂಥ ಸಾಧ್ಯತೆಗಳಿರುತ್ತೆ. ಮತ್ತೆ ಮಹಜರು ಪ್ರಕ್ರಿಯೆ ನಡೆಸೋಕ್ಕೆ ಅವರು ಕಚೇರಿಗೆ ಬೆಂಗಳೂರಿಗೆ ಕೂಡ ಬರುವಂಥ ಸಾಧ್ಯತೆಗಳಿರುವಂಥದ್ದು. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್ಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.